ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾರೆ ಸ್ನೇಹಿತೆ. ಪ್ರಮುಖವಾಗಿ ಎಲ್ಲರೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕಳೆದ ಶನಿವಾರ ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಚಿನ್ನಸ್ವಾಮಿಯ ಸ್ಟೇಡಿಯಂನಲ್ಲಿ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಒಂದು RCB ಮ್ಯಾಚ್, ಎಲ್ಲರೂ ಕೂಡ RCB ಫ್ಯಾನ್ಸ್ಗೆ ಖುಷಿಯಾದಂಥ ವಿಚಾರ ಅಂತಂದರೆ ಅವತ್ತು RCB ವಿನ್ ಆದಂಥದ್ದು, ಅವತ್ತು ಆಡಿದಂಥ ರೀತಿ, ಎಲ್ಲರೂ ಕೂಡ ತುಂಬ ದಿನದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಆ ಒಂದು ಮ್ಯಾಚ್ ಏನಿತ್ತು ಅದಕ್ಕೆಲ್ಲರೂ ಕೂಡ ಫಿದಾ ಆಗಿದ್ದರು. ಆದರೆ ಅವತ್ತಿನ ದಿನ ಕೆಲ ಸಮಸ್ಯೆಗಳು ಕೂಡ ಆಗಿತ್ತು. ಯಾಕಂದರೆ 1500 ರೂಪಾಯಿ ಟಿಕೆಟ್ಸ್ ಏನನ್ನು ಕೊಡಲಾಗಿತ್ತು. ಆ ಬಗ್ಗೆ ತುಂಬ ಒಂದು ಆಕ್ಷೇಪ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು ಮತ್ತು ಅಸಮಾಧಾನ ವ್ಯಕ್ತವಾಗ್ತಾ ಇರುವಂಥದ್ದು. ಆ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಆಗಿದೆ. 2-3 ಕಂಪ್ಲೇಂಟ್ಸ್ ಕೂಡ ಪೊಲೀಸ್ ಸ್ಟೇಷನ್ ಆಗಿರುವಂಥದ್ದು. ಕಾರಣ ಏನಪ್ಪ ಅಂತಂದರೆ 1500 ರೂಪಾಯಿ ಟಿಕೆಟ್ಸನ್ನು ಏನು ಸೇಲ್ ಮಾಡಲಾಗಿತ್ತು, ಆ ಟಿಕೆಟ್ಸು ಫೋರ್ಜರಿ ಆಗಿದೆ, ನಕಲಿ ಪಾಸ್ಗಳು ಅವತ್ತು ಬಳಕೆಯಾಗಿದೆ 1500 ರೂಪಾಯಿದು ಅಂತೇಳಿ. ಒಬ್ಬೊಬ್ಬರಿಗೆ ಅದೇ ಸೇಮ್ ಬ್ಲಾಕು, ಸೇಮ್ ಸೀಟ್ ನಂಬರು, 1ರಿಂದ 4-5 ಮಂದಿಗೆ ಸೇಮ್ ಟಿಕೆಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಕಂಪ್ಲೇಂಟ್ಸ್ ಆಗಿತ್ತು. ಹೀಗಾಗಿ ಈ ಬಗ್ಗೆ ಪ್ರಮುಖವಾಗಿ KSCA ಜೊತೆ ಸಿಟಿಯ ಪೊಲೀಸರು ಕೂಡ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಯಾಕಂದರೆ ಈಗ 1500 ರೂಪಾಯಿ ಕೊಡುವಂಥ ಟಿಕೆಟ್ಸ್ ಏನಿತ್ತು ಅದನ್ನು ಈಗ ಸ್ಟಾಪ್ ಮಾಡಿ ಆ ಒಂದು ಟಿಕೆಟ್ಸನ್ನು ಕೂಡ ಈಗ ಆನ್ಲೈನಲ್ಲೇ ಬಿಡಬೇಕು. ಯಾಕೆಂದರೆ ಬೇರೆ ಎಲ್ಲ ಟಿಕೆಟ್ಸು ಕೂಡ ಆನ್ಲೈನಲ್ಲಿ ಸಿಗ್ತಾ ಇತ್ತು. 1500 ರೂಪಾಯಿದು ಒಂದು ಈ ಆನ್ಲೈನಲ್ಲಿ ನಾರ್ಮಲ್ ಆಗಿ ಟಿಕೆಟ್ಸನ್ನು ಸೇಲ್ ಮಾಡಲಾಗ್ತಾ ಇತ್ತು. ಈಗ ಆ 1500 ರೂಪಾಯಿ ಟಿಕೆಟ್ಸನ್ನು ಕೂಡ ಈಗ ಆನ್ಲೈನಲ್ಲಿ ಬಿಡೋದಕ್ಕೆ ಎಲ್ಲ ಒಂದು ಚರ್ಚೆಯನ್ನು ಮಾಡಲಾಗಿದೆ. ಹೀಗಾಗಿ ಮುಂದಿನ ಈಗ ಏನು CSK ಮತ್ತು RCBಯ ಮ್ಯಾಚ್ ಏನಿದೆ 5ನೇ ತಾರೀಕು ಭಾನುವಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಆ್ಯಂಡ್ RCBಯ ಮ್ಯಾಚ್ ಏನಿದೆ ಅವೆರಡರ ಒಂದು ಪಂದ್ಯಕ್ಕೆ ಈಗ ಪೊಲೀಸರು ಎಲ್ಲ ಒಂದು ಪ್ರಿಪರೇಷನ್ಸನ್ನು ಮಾಡ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ನ ಒಂದು ಮ್ಯಾಚ್ ಏನಿತ್ತು, ಈ ಒಂದು ಮ್ಯಾಚ್ ನಡೆದಂಥ ರೀತಿ ಅವತ್ತಿನ ದಿನ ಏನಾದರೂ ಸಮಸ್ಯೆ ಆಗ್ಬೋದು ಅಂತೇಳಿ ಹಿಂದೆ ಆದಂಥ ಕಹಿ ಘಟನೆ ಏನಿದೆ, ಹಾಗಾಗಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಮಾಡ್ಕೊಂಡಿದ್ದರು. ಒಂದು ಮ್ಯಾಚು ಅಂದರೆ ಅಲ್ಲಿ ಬರುವಂಥ ಸಾವಿರಾರು ಮಂದಿ ಏನು ಬರ್ತಾಯಿದ್ರು ಅವರಿಗೆ ಮೆಟ್ರೋ ಒಂದು ವ್ಯವಸ್ಥೆಯನ್ನು ಪೊಲೀಸರು ಏನು ಮಾಡಿರುವಂಥ ರೀತಿ ಏನಿದೆ ಅಂದರೆ RCBಯ ಒಂದು ಟಿಕೆಟ್ ಜೊತೆಯಲ್ಲಿ, RCB ಟಿಕೆಟನ್ನು ಅಂದರೆ ಅವ್ರ ಟಿಕೆಟ್ ಜೊತೆಯಲ್ಲಿ ಅವರಿಗೆ ಮೆಟ್ರೋ ಒಂದು ಫ್ರೀ ಕೂಡ ಇತ್ತು. ಹೀಗಾಗಿ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಅವರಿಗೆ ಫ್ರೀ ವ್ಯವಸ್ಥೆ ಏನಿತ್ತು. ಇದಕ್ಕೆ ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಚೆನ್ನೈನ ಅಲ್ಲಿನ ಕ್ರಿಕೆಟ್ ಆಡಳಿತ ಮಂಡಳಿ ಏನಿದೆ ಅಂದರೆ ಅಲ್ಲಿ ಸಂಬಂಧಪಟ್ಟಂಥ ಅಡ್ಮಿನಿಸ್ಟ್ರೇಷನ್ ಏನಿದೆ ಅವರೆಲ್ಲರೂ ಕೂಡ ಸಿಟಿ ಪೊಲೀಸರಿಗೆ ಸಂಪರ್ಕ ಮಾಡಿ ಅವರೆಲ್ಲ ಕೂಡ ಫಿದಾ ಆಗಿದ್ದಾರೆ. ಅಂದರೆ ಇಷ್ಟೊಂದು ವ್ಯವಸ್ಥೆ, ಭದ್ರತೆ ಜೊತೆಗೆ ಸುರಕ್ಷತೆ ಮತ್ತು ಜನಸಂದಣಿ ಆಗದಂಥ ರೀತಿಯಲ್ಲಿ ಇಷ್ಟೊಂದು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು RCBಯ ಮ್ಯಾಚ್, ಫಸ್ಟ್ ಮ್ಯಾಚ್ ಅಂತಂದರೆ ಆದರೂ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಜನ ಸೇರಿದರು ಮತ್ತು ತುಂಬ ಜನ ಅಭಿಮಾನಿಗಳಲ್ಲಿ ಬಂದಿದ್ದರು. ಹೀಗಿದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂಥ ರೀತಿಯಲ್ಲಿ ಬ್ಯಾರೆಕ್ ಅಂದರೆ ದೊಡ್ಡ ದೊಡ್ಡ ಗೇಟ್ಗಳು ಮಾಡಿದರು. ಸುಮಾರು 8-10 ಗೇಟ್ಗಳ ಮೂಲಕವಾಗಿ ಬರುವಂಥ ಅಲ್ಲಿ ಅಭಿಮಾನಿಗಳ ಟಿಕೆಟನ್ನು ತೆಗೆದುಕೊಂಡು ಬರುವಂಥವ್ರನ್ನ ಒಳಗಡೆ ಬಿಡುವಂಥದ್ದು. ಬ್ಲ್ಯಾಕ್ ವೈಸ್ ರೀತಿಯಲ್ಲಿ ಯಾವ್ಯಾವ ಬ್ಲ್ಯಾಕಲ್ಲಿ ಯಾವ ಸೀಟ್ ಇದೆ ಅನ್ನೋ ಆ ಗೇಟ್ ಮೂಲಕವಾಗಿ ಎಲ್ಲರನ್ನು ಬಿಡುವಂಥ ಕೆಲಸ ಏನಾಗ್ತಾ ಇತ್ತು. ಇದೆಲ್ಲವ ಒಂದು ವ್ಯವಸ್ಥೆ, ಭದ್ರತೆ, ಸುರಕ್ಷತೆಯ ದೃಷ್ಟಿಯಲ್ಲಿ ಇವ್ರು ಮಾಡಿಕೊಂಡಿರುವಂಥ ಭದ್ರತೆಯ ಪ್ಲ್ಯಾನಿಂಗ್ ಏನಿತ್ತು ಪೊಲೀಸರು, ಆ ಬಗ್ಗೆ ತುಂಬ ಒಂದು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ನಿಟ್ಟಿನಲ್ಲಿ ಒಂದು ಮಾರ್ಗದರ್ಶನ ಅಂದರೆ ಬೇರೆ ರಾಜ್ಯದ ಕ್ರಿಕೆಟ್ ಆಡಳಿತ ಮಂಡಳಿಯವರಿಂದ ಅವರೆಲ್ಲರೂ ಕೂಡ ಇದರಿಂದ ಫಿದಾ ಆಗಿರುವಂಥದ್ದು. ಅವರು ಕೂಡ ಯಾವ ರೀತಿ ನೀವು ಸೆಕ್ಯೂರಿಟಿಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಅದರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತೇಳಿ ಅವರು ಈಗ ಪೊಲೀಸರ ಸಂಪರ್ಕ ಮಾಡಿ ಮಾಹಿತಿ ತೆಗೆದುಕೊಂಡಿದ್ದಾರೆ. ಕಾರಣ ಏನಂತಂದರೆ ಮೆಟ್ರೋ ಒಂದು ಬಳಕೆ ಏನಿದೆ, ಸದ್ಬಳಕೆಯನ್ನು ಇವರು ಜನ ಇಷ್ಟು ಸಾವಿರಾರು ಮಂದಿ ಬಂದಿದ್ದರು, ಅವರೆಲ್ಲರಿಗೂ ಕೂಡ ಅನುಕೂಲವಾಗುವಂಥ ರೀತಿಯಲ್ಲಿ ವ್ಯವಸ್ಥೆ ಆಗಿತ್ತು. ಅವರು ಯಾರು ಮ್ಯಾಚ್ಗೆ ಬರ್ತಾಯಿದ್ರು, RCB ಮ್ಯಾಚ್ಗೆ ಯಾರು ಬಂದರು ಅವರಿಗೆ ಡೈರೆಕ್ಟಾಗಿ ಒಂದೇ ಟಿಕೆಟ್, ಅವರು ಡೈರೆಕ್ಟಾಗಿ ಮ್ಯಾಚ್ಗೂ ಬರ್ಬೋದು ಮತ್ತು ಮೆಟ್ರೋಗೆ ಅವ್ರಿಗೆ ಫ್ರೀ ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತು ಅದೆಲ್ಲ ತುಂಬ ಸಕ್ಸಸ್ ಆಗಿರುವಂಥದ್ದು. ಜೊತೆಗೆ 6 ಕೋಚು ಕಳೆದ ಬಾರಿ ಮ್ಯಾಚ್ ಆಗಿದೆ. ಈಗ ಮುಂದೆ ಭಾನುವಾರ ನಡೆದ ಮ್ಯಾಚ್ಗೆ 8 ಕೋಚನ್ನು ಮಾಡ್ತಾರೆ ಮತ್ತು ಈಗ ಹೆಚ್ಚುವರಿ ಸಮಯವನ್ನು ಕೂಡ ಈಗ BMRCLಯಿಂದ ಮಾಡಲಾಗಿರುವಂಥದ್ದು. ಇದು ಒಂದು ಕಡೆ ಆದರೆ ಮತ್ತು ಪ್ರಮುಖವಾಗಿ ಈಗ ಈ ಒಂದು ಮೊಬೈಲ್ಗಳನ್ನು ಕಳ್ತನ ಮಾಡೋಕ್ಕೆ ಒಂದು ಜಾರ್ಖಂಡಿಂದ ಟೀಮ್ ಕೂಡ ಬಂದಿರುವಂಥದ್ದು. ಅವರೇನೆಂದರೆ ಅಪ್ರಾಪ್ತರು ಏನಿದ್ದಾರೆ, ಅಪ್ರಾಪ್ತರು ಒಂದು 25 ಜನ ಮಂದಿಯ ಗ್ಯಾಂಗ್ ಬಂದಿದೆ ಅಂತ ಕೂಡ ಪೊಲೀಸರು ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇರೋದು. ಅವ್ರದ್ದು ಟಾರ್ಗೆಟ್ ಏನಂತಂದರೆ ಮೊಬೈಲ್ಗಳ ಕಳ್ತನ ಮಾಡುವಂಥದ್ದು, ಅದರಲ್ಲಿ ಅಲ್ಲಿ ಬರುವಂಥವರ ಟಿಕೆಟನ್ನೇ ಕದ್ದು ಒಳಗಡೆ ಹೋಗಿ ಮ್ಯಾಚ್ ನೋಡಿರುವಂಥದ್ದು, ಅಲ್ಲಿ ಕೂಡ ಮೊಬೈಲ್ಗಳನ್ನು ಕಳ್ತನ ಮಾಡುವಂಥದ್ದು, ಜನಸಂದಣಿ ಜೊತೆಯಲ್ಲಿ ಸೇರಿಕೊಂಡು ಈ ಮೊಬೈಲ್ಗಳನ್ನು ಕಳ್ತನ ಮಾಡುವಂಥ ಗ್ಯಾಂಗ್ ಕೂಡ ಸಿಕ್ಕಿದೆ. ಸುಮಾರು ಒಂದು 10 ಮಂದಿ ಅಪ್ರಾಪ್ತರು, ಅದರಲ್ಲಿ ಮೇಜರ್ ಒಬ್ಬ ಸಿಕ್ಕಾಕೊಂಡಿದ್ದಾರೆ. ಇವರೆಲ್ಲರದ್ದು ಒಂದು ಟಾರ್ಗೆಟ್ ಏನಂದರೆ IPL ಮ್ಯಾಚ್ಗಳಿಗೆ ಎಲ್ಲಿ ನಡೀತೆ ಅಲ್ಲಿ ಹೋಗೋದು, ಮೊಬೈಲ್ ಕಳ್ತನಗಳು ಮಾಡುವಂಥದ್ದು. ಆ ಗ್ಯಾಂಗನ್ನು ಆಪ್ರೇಟ್ ಮಾಡುವಂಥವ್ರು ಬೇರೆ ಜಾರ್ಖಂಡಲ್ಲಿ ಇರುವಂಥದ್ದು ಗೊತ್ತಾಗಿದೆ. ಇನ್ನೂ ಕೂಡ ಉಳಿದವರು 25 ಜನ ಬೆಂಗಳೂರಿಗೆ ಅವತ್ತು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆ ಬಗ್ಗೆ ಕೂಡ
ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇರುವಂಥದ್ದು. ಇದು ಒಂದು ಕಡೆ ಇದೆ. 1500 ರೂಪಾಯಿ ಟಿಕೆಟ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಮೆಟ್ರೋ ಒಂದು ವ್ಯವಸ್ಥೆಗೆ ಪೊಲೀಸರ ಒಂದು ಮಾದರಿಯ ವ್ಯವಸ್ಥೆ ಇತ್ತು, ಆ ಬಗ್ಗೆಯೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಲಾಗಿರುವಂಥದ್ದು. ಇದರ ಜೊತೆಯಲ್ಲಿ ಮುಂದೆ ಅಂದರೆ ಪೊಲೀಸ್ ಒಂದು ಮುಂದಿನ ಒಂದು ಭದ್ರತಾ ವ್ಯವಸ್ಥೆಯಲ್ಲಿ ಮತ್ತು ಜನ ಒಂದು ಮೆಟ್ರೋಗೆ ಕೂಡ ಇರ್ತಾರೆ. ಆದರೆ ಸಿಟಿಯ ಒಳಗಡೆ ಅಂದರೆ ಒಂದು ಮೆಜೆಸ್ಟಿಕ್ ಹೋಗುವಂಥದ್ದು, ಬಸ್ಗಳಲ್ಲಿ ಓಡಾಡೋಂಥವ್ರು ಅವ್ರಿಗೂ ಅನುಕೂಲವಾಗಲಿ ಅಂತಾರೆ. ಈಗ ಮುಂದಿನ ಭಾನುವಾರ ಮ್ಯಾಚ್ಗೆ ಡೈರೆಕ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಡೈರೆಕ್ಟ್ BMTC ಬಸ್ಗಳ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನೀವು ಸ್ಟೇಡಿಯಂದ ಹೊರಗಡೆ ಬಂದರೆ ಬಸ್ ಹತ್ಕೊಂಡು ಡೈರೆಕ್ಟಾಗಿ ಮೆಜೆಸ್ಟಿಕ್ ಹೋಗ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಟು ಮೆಜೆಸ್ಟಿಕ್ಗೆ BMTC ಬಸ್ಗಳ ವ್ಯವಸ್ಥೆಗೂ ಕೂಡ ಪೊಲೀಸರು ಈಗ ಆಲ್ರೆಡಿ BMTC ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಬಸ್ಗಳ ಅವತ್ತು ವ್ಯವಸ್ಥೆಯನ್ನು ಕೂಡ ಮಾಡಲಾದೆ. ಈ ಬಾರಿ CSK ವರ್ಸಸ್ RCB ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚಿನ ಜನ ಕೂಡ ಸೇರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇದೊಂಥರ CSK ವರ್ಸಸ್ RCB ಅಂತಂದರೆ ಅದು ಟಗಫರ್ ಅನ್ನೋದೇ ಬೇರೆ. ಮತ್ತು ಎಲ್ರಿಗೂ ಕೂಡ ಒಂದು ಇಲ್ಲ ನಮ್ಮದು ನಾವು ಅನ್ನೋದು ಆ ಜಿದ್ದಾಜಿದ್ದಿ ಏನಿದೆ ಅದು ಸಿಕ್ಕಾಪಟ್ಟೆ ಕ್ರೇಜ್ ಇರುವಂಥದ್ದು. ಹೀಗಾಗಿ ಆ ಸಂದರ್ಭದಲ್ಲಿ ಬೇರೆ ಅಹಿತಕರ ಘಟನೆಗಳಾಗಬಾರ್ದು. ಜನ ಅಲ್ಲಿ ಕ್ರೌಡಲ್ಲಿ ಏನೋ ಒಂದು ಅಂಧಾಭಿಮಾನನೋ ಅಭಿಮಾನದಿಂದ ಹುಚ್ಚು ಅತಿರೇಕದ ವರ್ತನೆಗಳಿಂದ ಅಲ್ಲಿ ಗಲಾಟೆಗಳನ್ನು ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅಂದರೆ ವರ್ಷನ್ RCB ವರ್ಸಸ್ CSK ಅನ್ನೋ ಥರ ಅಲ್ಲಿ ಒಂದು ಚರ್ಚೆಗಳಾಗುವಂಥದ್ದು, ಗಲಾಟೆಗಳಾಗುವಂಥದ್ದು ಕಾಮನ್. ಅದೇ ರೀತಿಯಾಗಿ ಈ ಅಲ್ಲಿ ಸ್ಟೇಡಿಯಂ ಬಳಿ ಆಗಬಾರ್ದು ಅಂತ ಮುಫ್ತಿಯಲ್ಲಿ CCB ಪೊಲೀಸರನ್ನು ಹಾಕಿದ್ದಾರೆ. ಈ ಅಂದರೆ ಕಳೆದ ಬಾರಿ ಮಾಡಿಕೊಂಡಿರುವಂಥ ಭದ್ರತೆ 2000 ಪೊಲೀಸರನ್ನು ಭದ್ರತೆಗೆ ನಿಯೋಜನೆ ಮಾಡಿದರು. ಈ ಬಾರಿ ಅದೇ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸ್ವಲ್ಪ ಪ್ಲ್ಯಾನಿಂಗ್ಸನ್ನು ಬೇರೆ ರೀತಿಯಲ್ಲಿ ಮಾಡಿಕೊಂಡು ಪೊಲೀಸರು ಈ ಬಾರಿ ಎಲ್ಲ ಭದ್ರತೆ ಸುರಕ್ಷತೆಗೆ ಆದ್ಯತೆ ಕೊಡುವ ಮೂಲಕವಾಗಿ ಯಾವುದೇ ಸಮಸ್ಯೆಗಳು ಬರದ ರೀತಿಯಲ್ಲಿ ಪೊಲೀಸರು ಭದ್ರತೆಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆದರೆ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ಈ ಬಾರಿ ನಮ್ಮ ಸಿಟಿ ಪೊಲೀಸರು ಮಾಡಿಕೊಂಡಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆಯ ಒಂದು ವಿಚಾರ ಏನಿದೆ ಅದನ್ನು ಬೇರೆಯವರಿಗೆ ಒಂದು ಮಾರ್ಗದರ್ಶನ ಆಯಿತು. ಅದರ ಒಂದು ಒಳ್ಳೆಯ ಮಾದರಿ ರೀತಿಯಲ್ಲಿ ತೆಗೆದುಕೊಂಡು ಅವರು ಕೂಡ ನಾವು ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ, ಮತ್ತು ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ನಾವು ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು ಮುಂದಿನ ತಿಂಗಳಲ್ಲಿ ನಮ್ಮಲ್ಲಿ ಮ್ಯಾಚ್ ಆದರೆ ಅಂತೇಳಿ ಅವರು ಕೂಡ ಒಂದು ಡಿಸ್ಕಸ್ ಮಾಡಿರುವಂಥದ್ದು ಒಳ್ಳೆಯ ವಿಚಾರ. ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಮತ್ತು ಸಿಟಿ ಪೊಲೀಸರು ಈ ಬಾರಿ RCBಯ ಒಂದು ಮ್ಯಾಚ್ ಅದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಮ್ಯಾಚ್ ಸಂದರ್ಭದಲ್ಲಿ ಹೇಗೆಲ್ಲ ಭದ್ರತೆಯ ಪ್ಲ್ಯಾನ್ ಮಾಡಿಕೊಂಡ್ರು, ಜನ ಎಲ್ರಿಗೂ ಕೂಡ ಅನುಕೂಲವಾದ ರೀತಿಯಲ್ಲಿ ಯಾರ ಜೊತೆಗೂ ವಾಗ್ವಾದಾಗ ಅಂದರೆ ಅವರಿಗೆ ಯಾರಿಗೆ ಸಮಸ್ಯೆ ಆಗದಂಥ ರೀತಿಯಲ್ಲಿ ಎಲ್ಲರಂತೂ ಕೂಡ ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ಆ ಚರ್ಚೆ ಅಲ್ಲಿ ಮಾಡಿಕೊಂಡಿರುವಂಥ ರೀತಿ ಏನಿದೆ. ಯಾಕಂದರೆ ಸಂಜೆ ಅವರು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಪೊಲೀಸರು ಆ ಒಂದು ಮಧ್ಯರಾತ್ರಿವರೆಗೂ ಭದ್ರತೆಯನ್ನು ನೋಡಿಕೊಂಡು ಅಲ್ಲಿ ಸಿಬ್ಬಂದಿ ಮ್ಯಾನ್ ಪವರು ಸೆಕ್ಯೂರಿಟಿ ಕೊಡುವಂಥದ್ದು ಸುಲಭದ ಕೆಲಸ ಅಲ್ಲ. ಅಷ್ಟು ಸಾವಿರಾರು ಜನರನ್ನು ಅಲ್ಲಿ ಮೇಂಟೈನ್ ಮಾಡಿ ಅವರನ್ನು ಎಲ್ಲರನ್ನೂ ಕಳಿಸಿ ಅವರನ್ನು ನಿಭಾಯಿಸೋದು ಇಂಥದ್ದೆಲ್ಲ ಅದು ಅಸಾಧ್ಯದ ಕೆಲಸ. ಅವೆಲ್ಲ ಕೂಡ ಪೊಲೀಸರು ಮಾಡಿದ್ದಾರೆ. ಅವರಿಗೆ ಒಂದು ಶಹಬಾಸ್ಗಿರಿ ಹೇಳಲೇಬೇಕು. ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.